ಓದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನಂಗಾಯ್ತು ಈ ಟೋಯಿಂಗ್ ಕಥೆ. ಆಗಸ್ಟ್ ಅಂತ್ಯಕ್ಕೆ ಮತ್ತೆ ಬೆಂಗಳೂರಿನಲ್ಲಿ ಟೋಯಿಂಗ್ ಸದ್ದು ಮಾಡಲಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯೇ ಮಾಹಿತಿಯನ್ನ ಖಚಿತಪಡಿಸಿದೆ. ರಸ್ತೆಯಲ್ಲಿ ನಿಲ್ಲಿಸುವ ವಾಹನಗಳನ್ನ ಟೋಯಿಂಗ್ ಮಾಡೋದಕ್ಕೆ ನಿರ್ಧಾರ. ಪೊಲೀಸರಿಗೆ ಶಾಂತಿ ಸಹನೆಯಿಂದ ವರ್ತಿಸುವುದಕ್ಕೆ ಗೃಹ ಸಚಿವ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ. ವ್ಯಾಪಕ ಜನಾಕ್ರೋಶದ ನಡುವೆ ಟೋಯಿಂಗ್ ಪದ್ಧತಿಯನ್ನ ಬೆಂಗಳೂರಿನಲ್ಲಿ ಸ್ಥಗಿತಗೊಳಿಸಲಾಗಿತ್ತು ಬೊಮ್ಮಾಯಿ ಅವರ ಪೀರಿಯಡ್ಸ್ನಲ್ಲಿ. ಈಗ ಕಾಂಗ್ರೆಸ್ ರಾಜ್ಯಕ್ಕೆ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಪಾರ್ಕಿಂಗ್ ಸಮಸ್ಯೆ ಮತ್ತು ಟ್ರಾಫಿಕ್ ಸಮಸ್ಯೆಯನ್ನು ಮುಂದಿಟ್ಟು ಟೋಯಿಂಗ್ ಮಾಡೋದಕ್ಕೆ ಮತ್ತೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ. ಶುರು ನಾವು ಹೇಳಿದ್ದೀನಿ, ನಾನಾಗಲೇ ಪ್ರಕಟಣೆ ಮಾಡಿದ್ದೀನಲ್ಲ, ಇಲಾಖೆ ವತಿಯಿಂದ ನಾವು ಟೋಯಿಂಗಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ನಾವು ಹಿಂದೆ ಎಲ್ಲ ಇದು ಕೊಟ್ಟಿದ್ರು, ಏನೋ ಕಾಂಟ್ರ್ಯಾಕ್ಟು, ಅದು ಕಾಂಟ್ರ್ಯಾಕ್ಟ್ ಯಾರಿಗೂ ಕೊಡಲ್ಲ, ಇಲಾಖೆ ವತಿಯಿಂದನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಅದ್ರ ಪ್ರಕಾರ ಮಾಡ್ತೀವಿ. ಹಿಂದೆ ಸಾಕಷ್ಟು ಲೋಪಗಳು ನೋಡಿ, ನಮ್ಮ ಟ್ರಾಫಿಕ್ಕಿಗೆ ಅರ್ಧ ಸಮಸ್ಯೆ ರಸ್ತೆಯಲ್ಲಿ ವೆಹಿಕಲ್ಸ್ ನಿಲ್ಲಿಸೋದು. ಎಲ್ಲಿ ಪಾರ್ಕಿಂಗ್ ಆಗಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ರಸ್ತೆ ಮಾಡಿರೋದು ಏನಕ್ಕೆ? ಜನ ಓಡಾಡೋದಕ್ಕೆ. ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದ್ದಾರೆ. ಅದು ಇವತ್ತು ನಾನು BBMP ಇನ್ಚಾರ್ಜ್ ಇದ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು. ಆದರೆ ರಸ್ತೆಗಳಲ್ಲಿ ಮೇಯ್ನ್ ರೋಡ್ಸು, ಆರ್ಟರೀಸ್ ಏನು ಕರಿತೀವಿ, ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗ ನಿಲ್ಲಿಸ್ತಾರೆ ಅಂತಂದಾಗ ಅದನ್ನು ಟೋ ಮಾಡಿ ಆಚೆ ತೊಗೊಂಡೋಗಿ ಮಾಡೋದು. ಪೊಲೀಸರು ಒಂದು ರೀತಿಯಲ್ಲಿ ಅಮಾನವೀಯವಾಗಿ ಪಬ್ಲಿಕ್ ಜೊತೆ ವರ್ತಿಸ್ತಾ ಇದ್ರು ಟೋಯಿಂಗ್ ಸಂದರ್ಭದಲ್ಲಿ. ಈಗ ಯಾವ ರೀತಿಯಿಂದ ಈಗ ಮಾನವೀಯತೆಯಿಂದ ವರ್ತಿಸಕ್ಕೆ ಮಾಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಗೃಹ ಸಚಿವರ ಮಾತನ್ನ ಕೇಳ್ತಾ ಇದ್ರೆ ಟೋಯಿಂಗ್ ಅನ್ನ ಆದಷ್ಟು ಬೇಗ ಜಾರಿಗೆ ತರಲೇಬೇಕು ಅನ್ನುವಂತಹ ಆತುರ ಅವರಲ್ಲಿದ್ದಂತೆ ಕಾಣಿಸ್ತಾ ಇದೆ ಸರ್ಕಾರಕ್ಕೆ. ಸೊ ಯಾವ ರೀತಿಯ ಪ್ರಿಪರೇಷನ್ ಆಗಿದೆ, ಯಾವುದೇ ರೀತಿಯ ಎಡವಟ್ಟುಗಳಾಗದೇ ಇರುವ ರೀತಿಯಲ್ಲಿ ಟೋಯಿಂಗ್ ಮಾಡೋದಕ್ಕೆ ಹೇಗೆ ರೆಡಿ ಆಗಿದೆ ಅಂತ ಹೇಳಿ? ಪ್ರೇಮ್, ಬಿಜೆಪಿ ಅವಧಿಯಲ್ಲಿ ಟೋಯಿಂಗ್ ಇದ್ದಾಗ ಸಾಕಷ್ಟು ಸಾರ್ವಜನಿಕ ಆಕ್ರೋಶಕ್ಕೆ ಗುರಿಯಾಗಿತ್ತು. ಬಿಜೆಪಿ ಸರ್ಕಾರ ಒಂದ್ ರೀತಿಯಲ್ಲಿ ಆ ಮೂಲಕ ವಿವಾದವನ್ನು ಕೂಡ ಮೈ ಮೇಲೆ ಎಳೆದುಕೊಂಡಿತ್ತು. ಆ ಆಕ್ರೋಶ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರದಲ್ಲೇ ಜಾರಿಗೆ ತಂದು ಅದೇ ಅವಧಿಯಲ್ಲಿ ವಾಪಸ್ ತೆಗೆದುಕೊಂಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆ. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಬೆಂಗಳೂರಿನಲ್ಲಿ ಟೋಯಿಂಗ್ ವ್ಯವಸ್ಥೆ ಜಾರಿ ಮಾಡ್ತೇವೆ ಅನ್ನುವಂತ ಹೇಳಿಕೆ ಈಗಾಗಲೇ ಪರಮೇಶ್ವರ್ 2-3 ಸಲ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಸಭೆ ಮಾಡಿ ಎಲ್ಲವನ್ನು ಕೂಡ ತೀರ್ಮಾನ ಆಗಿದೆ. ಆಗಸ್ಟ್ ಅಂತ್ಯದ ಹೊತ್ತಿಗೆ ಬೆಂಗಳೂರಿನಲ್ಲಿ ಟೋಯಿಂಗ್ ಮತ್ತೆ ಜಾರಿ ಆಗ್ತಾ ಇದೆ. ಅಂದ್ರೆ ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳು ನಿಲ್ಲಿಸುವಂತದ್ದು, ಪಾರ್ಕಿಂಗ್ ಸಮಸ್ಯೆಯಿಂದ ಸಾಕಷ್ಟು ಸಾರ್ವಜನಿಕರು ಕೂಡ ಸಮಸ್ಯೆ ಆಗ್ತಿತ್ತು. ಅಂದ್ರೆ ಎಲ್ಲೆಲ್ಲೋ ವಾಹನಗಳು ನಿಲ್ಸ್ಕೊಂಡು ಹೋಗೋದು. ಈಗ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಟೋಯಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಹಿಂದಿನ ಲೋಪಗಳನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಟೋಯಿಂಗ್ ವ್ಯವಸ್ಥೆ ಮಾಡ್ತಿದ್ದೇವೆ ಅನ್ನುವಂತ ಮಾತನ್ನು ಇವತ್ತು ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ಇದು ಜಾರಿ ಆಗ್ತಾ ಇದೆ. ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಾಗ್ತಿದೆ. ಹಿಂದೆ ಖಾಸಗಿಯವರಿಗೆ ಗುತ್ತಿಗೆ ಕೊಟ್ಟಿದ್ರು. ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ವಾಹನಗಳನ್ನ ಎತ್ಕೊಂಡು ಹೋಗೋದು, ಟೋಯಿಂಗ್ ಮಾಡ್ಕೊಂಡು ಹೋಗೋದು ಖಾಸಗಿಯವ್ರಿಗೆ ಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಜಟಾಪಟಿ ಸಾರ್ವಜನಿಕರ ಜೊತೆ ನಡೀತಾ ಇತ್ತು. ಈಗ ಅವೆಲ್ಲ ಮಾಡೋದಿಲ್ಲ, ಪೊಲೀಸ್ ಇಲಾಖೆ ವಾಹನಗಳೇ ಟೋಯಿಂಗ್ ಮಾಡ್ತವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಸಾರ್ವಜನಿಕರು ಈಗ ಮತ್ತೆ ಟೋಯಿಂಗ್ಗೆ ಸಿದ್ಧರಾಗಬೇಕಾಗಿದೆ. ಪ್ರೇಮ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.